ಹಾಯ್ ಓಲ್, ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ 4 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ ಮನೇಲಿ ಒಂದು ಪುಟ್ಟದಾಗಿ ಕೇಕ್ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಮನೇಲಿರೋ ಬ್ರೆಡ್ಡು ಮತ್ತು ಮ್ಯಾಂಗೋನ ಬಳಸ್ಕೊಂಡು ಮಾಡ್ತಾ ಇದ್ದೀನಿ. ಮೊದಲಿಗೆ ಕೇಕ್ ಮಾಡ್ಕೊಳ್ಳಿಕ್ಕೆ ಜಾಮ್ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಮಾವಿನ ಹಣ್ಣನ್ನ ಮಿಕ್ಸರ್ಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿಗೆ 1 ಕಪ್ ನೀರು, ಅರ್ಧ ಕಪ್ ಕಲ್ಸಕ್ಕರೆ ಹಾಕಿ ನಾವು ಜಾಮೂನ್ಗೆ ಸಿರಪ್ ರೆಡಿ ಮಾಡ್ಕೊತೀವಲ್ಲ ಅದೇ ಥರ ಮಾಡಿಕೊಂಡು 1 ಕಪ್ ಆಗೋವಷ್ಟು ಅದನ್ನು ಎತ್ತಿಟ್ಬಿಟ್ಟು ಅದೇ ನೀರಿಗೆ ಇವಾಗ ರುಬ್ಬಿರೋ ಮ್ಯಾಂಗೋನ ಸೇರಿಸಿ ಚೆನ್ನಾಗಿ ಒಂದು 10 ನಿಮಿಷ ಕುದಿಸ್ಕೊಂಡು ಬಿಟ್ರೆ ಈ ಮ್ಯಾಂಗೋ ಜಾಮ್ ರೆಡಿ ಆಗುತ್ತೆ. ಇನ್ನು ಇದಕ್ಕೆ ವಿಪಿಂಗ್ ಕ್ರೀಮ್ ಕೂಡ ಬೇಕು. ಇದನ್ನ ಮಾಡ್ಕೊಳ್ಳಿಕ್ಕೆ 2 ಕಪ್ ತಿಕ್ಕಾಗಿರೋ ಕೊಕೊನಟ್ ಮಿಲ್ಕ್ ಹಾಗೆ ಅರ್ಧ ಕಪ್ ಕಲ್ಸಕ್ಕರೆ ಪುಡಿನ ಹಾಕಿ ಒಂದು 20 ನಿಮಿಷ ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಾವಿನ ಹಣ್ಣನ್ನು ನೀಟಾಗಿ ಸ್ಲೈಸ್ ಮಾಡಿಕೊಂಡು ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಒಂದು ಗ್ಲಾಸ್ ಬೌಲ್ಗೆ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಇನ್ನಿದ್ರ ಮೇಲೆ ಇವಾಗ ಬ್ರೆಡ್ನ ಇಟ್ಟು ಶುಗರ್ ಸಿರಪ್ ಹಾಕಿ ವಿಪಿಂಗ್ ಕ್ರೀಮ್ನು ಕೂಡ ಸೇರಿಸ್ಕೊಂಡು ಆವಾಗಲೇ ನಾವು ರೆಡಿ ಮಾಡ್ಕೊಂಡಿರೋ ಜಾಮ್ನ ಹಾಕ್ಬಿಟ್ಟು ಮತ್ತೆ ಬ್ರೆಡ್ ಪೀಸ್ನ ಇಟ್ಕೊತಿದ್ದೀನಿ. ಮತ್ತೆ ಅದಕ್ಕೆ ಸಿರಪ್ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋ ಮಾವಿನ ಹಣ್ಣು ಜಾಮ್ನ ಸೇರಿಸ್ಕೊಂಡು ಬ್ರೆಡ್ ಪೀಸ್ನ ಮೇಲಿಟ್ಟು ಮತ್ತೆ ಸಿರಪ್ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ನಾವು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಅದಾದ್ಮೇಲೆ ಕಟ್ ಮಾಡಿ ತಿಂದರೆ ತುಂಬಾನೇ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಹಾಗೆ ಇಷ್ಟು ಬೇಗ 4 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ.